ನಮಸ್ಕಾರ ಎಲ್ಲರಿಗೂ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ತೃತೀಯ ಸೆಮಿಸ್ಟರ್ BA ರಾಜ್ಯಶಾಸ್ತ್ರ ಪತ್ರಿಕೆ 3 ಸಾರ್ವಜನಿಕ ಆಡಳಿತ ಮತ್ತು ಪ್ರಕ್ರಿಯೆಗಳು, ಇದರಲ್ಲಿ ಮಾಡ್ಯೂಲ್ ನಂಬರ್ 1 ಸೆಷನ್ ನಂಬರ್ 10 ಟಾಪಿಕ್ ಮಂಡಳಿಗಳು ಮತ್ತು ಆಯೋಗಗಳು. BNU ಥರ್ಡ್ ಸೆಮಿಸ್ಟರ್ BA ಪೊಲಿಟಿಕಲ್ ಸೈನ್ಸ್ ಪೇಪರ್ 3 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪ್ರೋಸೆಸ್. ಮಾಡ್ಯೂಲ್ ನಂಬರ್ 1 ಸೆಷನ್ ನಂಬರ್ 10. ದ ಟಾಪಿಕ್ ಈಸ್ ಬೋರ್ಡ್ಸ್ ಅಂಡ್ ಕಮಿಷನ್ಸ್. ಮಂಡಳಿಗಳು ಇಲಾಖೆಯ ಅಧಿಕಾರಗಳನ್ನು ಹಲವು ವ್ಯಕ್ತಿಗಳಿರುವ ಅಂಗದಲ್ಲಿ ನೀಡಿದರೆ ಅದನ್ನು ಮಂಡಳಿ ಪದ್ಧತಿ ಎನ್ನುತ್ತಾರೆ. ಇಲಾಖೆಯ ಅಧಿಕಾರಗಳನ್ನು ಹಲವು ವ್ಯಕ್ತಿಗಳಿರುವ ಒಂದು ಗುಂಪಿಗೆ ನೀಡಿದರೆ ಅದನ್ನೇ ಮಂಡಳಿ ಪದ್ಧತಿ ಅಂತಾರೆ. ಉದಾಹರಣೆಗೆ ಬೋರ್ಡ್ ಆಫ್ ರೆವಿನ್ಯೂ, ರೈಲ್ವೆ ಮಂಡಳಿ. ಇದಕ್ಕೆ ಪ್ರತಿಯಾಗಿ ಇಲಾಖೆಯ ಅಧಿಕಾರಗಳನ್ನು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ನೀಡಿದರೆ ಅದನ್ನು ಕಚೇರಿ ಪದ್ಧತಿ ಅಂತಾರೆ. ಸರ್ಕಾರದ ಕಾರ್ಯನೀತಿಯು ಇನ್ನೂ ನಿರ್ಧಾರವಾಗದೆ ಅದರ ಬಗ್ಗೆ ಚರ್ಚೆ ನಡೀತಾ ಇದ್ದರೆ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಬೋರ್ಡ್ಸ್. ದ ಟರ್ಮ್ಸ್ ಬೋರ್ಡ್, ಕೌನ್ಸಿಲ್, ಕಮಿಟಿ, ಕಮಿಷನ್ ಅಂಡ್ ಟ್ರಿಬ್ಯುನಲ್ ಆರ್ ಆಲ್ ಲೀಗಲ್ ಟರ್ಮಿನಾಲಜೀಸ್ and are formed as per requirements. Sometimes they coexist in the same organization. They are not mutually inclusive. In the case of government bodies, the relevant act that regulates that specific government body empowers the formation of such groups. In such cases, the act specifically mentions the type of group that will be formed according to the requirements of that body. ಮಂಡಳಿಯ ವಿಧಗಳೇನು ಅಂತ. ಮಂಡಳಿಗಳಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ಅವುಗಳೆಂದರೆ ಆಡಳಿತ ಮಂಡಳಿ ನಂಬರ್ 1, ನಂಬರ್ 2 ಸಲಹಾ ಮಂಡಳಿ, ನಂಬರ್ 3 ಶಾಶ್ವತ ಮಂಡಳಿ ಅಥವಾ ಇಲಾಖಾ ಮಂಡಳಿ. ಈಗ ಮೊದಲನೇದಾಗಿ ಆಡಳಿತ ಮಂಡಳಿ ಅಂದರೆ ಏನು? ಆಡಳಿತ ಮಂಡಳಿ ಇದರಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಸದಸ್ಯರಿರ್ತಾರೆ. ಇದು ಇಲಾಖೆಯ ಮುಖ್ಯ ಸ್ಥಾನದಂತೆ ಕಾರ್ಯನಿರ್ವಹಿಸುತ್ತದೆ. ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಇಲಾಖೆಯ ಆಡಳಿತ ಜವಾಬ್ದಾರಿ ಮತ್ತು ಇಲಾಖೆಯ ಆಡಳಿತ ನೀತಿಗೆ ಸಂಬಂಧಿಸಿದ ಜವಾಬ್ದಾರಿ ನೀಡಲಾಗಿರುತ್ತದೆ. ಉದಾಹರಣೆಗೆ ಸೆಂಟ್ರಲ್ ಬೋರ್ಡ್ ಆಫ್ ರೆವಿನ್ಯೂ, ಕಂದಾಯ ಇಲಾಖೆ. ಇಲಾಖೆಯ ಮುಖ್ಯಾಧಿಕಾರಿಯಾಗಿ ಇದು ಕಾರ್ಯನಿರ್ವಹಿಸುತ್ತಿರುತ್ತದೆ. Types of board. There are 3 main types of boards, namely number 1 governing council, number 2 advisory board, number 3 permanent or departmental board. First one is governing council or administrative board. First type. It may be also called as administrative board. First one. It consists of 2 or more members serving as the head of the department. All members of the governing body were given responsibility for the administrative and departmental administration of the department, such as the central board officer. ಎರಡನೇದಾಗಿ ಸಲಹಾ ಮಂಡಳಿ, ಅಡ್ವೈಸರಿ ಬೋರ್ಡ್ ಆರ್ ಅಡ್ವೈಸರಿ ಕೌನ್ಸಿಲ್. ಸಲಹಾ ಮಂಡಳಿಯು ಇಲಾಖೆಯ ಮುಖ್ಯಸ್ಥರಿಗೆ ಸಲಹೆ ನೀಡುತ್ತದೆ. ಬಹುತೇಕವಾಗಿ ಇದು ಇಲಾಖೆಯ ಮುಖ್ಯಾಧಿಕಾರಿಯ ಜೊತೆಯಲ್ಲಿಯೇ ಇರುತ್ತದೆ. ಇದು ಸಲಹೆ ನೀಡುವ ಕಾರ್ಯವನ್ನು ನೀಡುತ್ತದೆ. ಇದು ತಾಂತ್ರಿಕ ತಜ್ಞರಿಂದ ಕೂಡಿರುತ್ತದೆ. ಇದನ್ನೇ ಸಲಹಾ ಮಂಡಳಿ ಅಂತಾರೆ. ಸೆಕೆಂಡ್ ಒನ್ ಅಡ್ವೈಸರಿ ಬೋರ್ಡ್ ಆರ್ ಅಡ್ವೈಸರಿ ಕೌನ್ಸಿಲ್. Advisory council advises the heads of the department. Most often it is the chief of the department who acts as the advisor. This board is usually composed of technical experts. Number 3 ಶಾಶ್ವತ ಅಥವಾ ಇಲಾಖಾ ಮಂಡಳಿ, permanent or department board. ಮಂಡಳಿಗಳು ಇಲಾಖೆಗಳಲ್ಲಿ ಶಾಶ್ವತವಾಗಿ ಅಸ್ತಿತ್ವದಲ್ಲಿರುತ್ತವೆ. ಇವುಗಳ ಸಿಬ್ಬಂದಿಗಳು ನಿಯತಕಾಲಿಕವಾಗಿ ಬದಲಾಗಬಹುದು, ಆದರೆ ಈ ಮಂಡಳಿಗಳು ನಿರಂತರವಾಗಿ ಮುಂದುವರಿತಾ ಇರುತ್ತವೆ. ಇವುಗಳು ಆಡಳಿತ ಮತ್ತು ಸಲಹಾ ಮಂಡಳಿಗಳೆರಡರ ಲಕ್ಷಣಗಳನ್ನು ಹೊಂದಿರುತ್ತವೆ. ಇವುಗಳು ಇಲಾಖೆಯ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುತ್ತವೆ.
Number 3, permanent or department board or departmental boards exist permanently in departments and their staff may change periodically. Boards continue to exist. These perform the functions of department. ಮಂಡಳಿಗಳ ಅನುಕೂಲಗಳೇನು ಅಂತ. What are the advantages of boards? Let us discuss one by one the main important advantages of the system of boards. First one, ವಿವಿಧ ಪಕ್ಷಗಳ ವಿಭಿನ್ನ ಹಿತಾಸಕ್ತಿಯನ್ನು ತೀರ್ಮಾನಿಸಲು ಸಹಾಯ ಮಾಡುತ್ತದೆ. ವಿಭಿನ್ನ ಹಿತಾಸಕ್ತಿಗಳನ್ನು ತೀರ್ಮಾನಿಸಲು ಸಹಾಯ ಮಾಡುತ್ತೆ. ಎರಡನೇದಾಗಿ, ಖಾಸಗಿ ಹಿತಾಸಕ್ತಿಗಳ ಮೇಲೆ ಪ್ರಭಾವ ಬೀರುವ ನಿಯಂತ್ರಣ ಅಧಿಕಾರ ಚಲಾಯಿಸಬೇಕಾದ್ರೆ ಮಂಡಳಿಗಳಿರಬೇಕಾಗುತ್ತೆ. ಮೂರನೇದಾಗಿ, ರಾಜಕೀಯ ಪಕ್ಷಗಳಿಗೆ ಸಮಾನ ಪ್ರಾತಿನಿಧ್ಯ ನೀಡಿ ರಾಜಕೀಯ ಪ್ರಭಾವನ ಕಡಿತಗೊಳಿಸಬೇಕಾದ್ರೆ ಮಂಡಳಿಗಳಿರಬೇಕಾಗುತ್ತೆ. ನಾಲ್ಕನೇದಾಗಿ, ಆಡಳಿತದ ಮೇಲೆ ಬಾಹ್ಯ ಒತ್ತಡ ತಪ್ಪಿಸೋದಕ್ಕೋಸ್ಕರ ಮಂಡಳಿಗಳಿರಬೇಕಾಗುತ್ತೆ. ಸಮಾಜದ ವಿವಿಧ ವರ್ಗಗಳ ನಡುವೆ ಸಮನ್ವಯ ಮೂಡಿಸೋದಕ್ಕೂ ಮಂಡಳಿಗಳು ಇರಬೇಕಾಗುತ್ತೆ. Advantages of boards. Number 1, boards helps to decide the different interests of different parties. Second one, boards are required to exercise regulatory authority that affects private interests. Number 3, boards provide equal representation to all political parties to reduce political influence. Number 4, external pressure on administration can be avoided. External pressure of administration can be avoided. External pressure on administration can be avoided. Number 5, coordination among different sections of society can be maintained. ಮಂಡಳಿಗಳ ಅನಾನುಕೂಲಗಳೇನು ಅಂತ. ಈಗ ಅನುಕೂಲಗಳನ್ನು ನೋಡಿದ್ವಿ, ಈಗ ಅನಾನುಕೂಲಗಳನ್ನು ನೋಡೋದಾದರೆ, ಮಂಡಳಿಯ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯದಿಂದಾಗಿ ಆಡಳಿತ ನಿರ್ವಹಣೆಗೆ ಕೆಲವೊಮ್ಮೆ ಅಡ್ಡಿಯಾಗಬಹುದು. ಮಂಡಳಿಯ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯದಿಂದ ಆಡಳಿತ ನಿರ್ವಹಣೆಗೆ ಅಡ್ಡಿಯಾಗಬಹುದು. ಎರಡನೇದಾಗಿ, ಹಲವು ಸದಸ್ಯರಿರೋದ್ರಿಂದ ಹೊಣೆಗಾರಿಕೆಯನ್ನು ಗುರುತಿಸೋದು ಬಹಳ ಕಷ್ಟ ಆಗುತ್ತೆ. ಮೂರನೇದಾಗಿ, ಬಹು ಸದಸ್ಯರಿರೋದ್ರಿಂದ ನೀತಿ ನಿರ್ಧಾರಗಳು ಮತ್ತು ಆಡಳಿತದ ರಹಸ್ಯ ಕಾಪಾಡೋಕ್ಕಾಗಲ್ಲ. ನಾಲ್ಕನೇದಾಗಿ, ಮಂಡಳಿಯಲ್ಲಿ ಏಕ ಆದೇಶ ತತ್ವಕ್ಕೆ ಅವಕಾಶ ಇರೋದಿಲ್ಲ. ಇಷ್ಟು ಅನಾನುಕೂಲಗಳನ್ನು ನಾವು ಇಲ್ಲಿ ಕಾಣ್ಬೋದು. ಏಕ ಆದೇಶ ತತ್ವಕ್ಕೆ ಅವಕಾಶ ಇಲ್ಲ, ಬಹು ಸದಸ್ಯರಿರೋದ್ರಿಂದ ನೀತಿ ನಿರ್ಧಾರಗಳು ಆಡಳಿತದ ರಹಸ್ಯ ಕಾಪಾಡೋಕ್ಕಾಗಲ್ಲ, ಹಲವು ಸದಸ್ಯರಿರೋದ್ರಿಂದ ಹೊಣೆಗಾರಿಕೆಯನ್ನು ಗುರುತಿಸೋದು ಕಷ್ಟ. ಈ ಮಂಡಳಿಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಏನಾದರೂ ಏರ್ಪಟ್ಟರೆ ಆಡಳಿತ ನಿರ್ವಹಣೆ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. Disadvantages of boards. Number 1, governance is hampered by opinion among the board's members. Governance is hampered sometimes by different opinions among the board members. Liability. Number 2, liability can be difficult to identify because there are so many members. Responsibility cannot be fixed because there are so many members are there in the boards. So it is difficult to find out the responsibility or liability. Number 3, since there are multiple members, it is difficult to maintain policy and governance secrets. Number 4, there is no room for a single order principle, that is called as unity of command, cannot be maintained here. Let us discuss what is meant by independent commissions, regulatory commissions. ಸ್ವತಂತ್ರ ನಿಯಂತ್ರಣ ಆಯೋಗಗಳು. ಒಂದು ಸಂಸ್ಥೆಯ ಕಾರ್ಯನಿರ್ವಾಹಕನ ಸಂಕೀರ್ಣವಾದ ಕಾರ್ಯಗಳಲ್ಲಿ ನೆರವಾಗುವ ವರ್ಗದಲ್ಲಿ ಸ್ವತಂತ್ರ ನಿಯಂತ್ರಣ ಆಯೋಗಗಳು ಪ್ರಮುಖವಾಗಿರುತ್ತವೆ. ಒಂದು ಸಂಘಟನೆಯ ಮುಖ್ಯ ಕಾರ್ಯನಿರ್ವಾಹಕನ ಸಂಕೀರ್ಣವಾದ ಕಾರ್ಯಗಳಲ್ಲಿ ನೆರವಾಗುವ ವರ್ಗದಲ್ಲಿ ಇವುಗಳು ಪ್ರಮುಖವಾಗಿರುತ್ತವೆ. ಈ ಸ್ವತಂತ್ರ ನಿಯಂತ್ರಣ ಆಯೋಗಗಳು ಅಮೆರಿಕಾದ ಆಡಳಿತ ಪದ್ಧತಿಯ ಒಂದು ವಿಶಿಷ್ಟ ಸಂಶೋಧನೆಗಳಾಗಿವೆ. 19ನೇ ಶತಮಾನದಲ್ಲಿ ಕೈಗಾರಿಕೀಕರಣ ಮತ್ತು ನಗರೀಕರಣದ ತೀವ್ರ
ಬೆಳವಣಿಗೆಯು ಅಮೆರಿಕದಲ್ಲಿ ಕಂಡುಬಂದಿತು. ಇದರ ಪರಿಣಾಮವಾಗಿ ವಾಣಿಜ್ಯ, ವ್ಯವಹಾರ, ಕೈಗಾರಿಕಾ ಕ್ಷೇತ್ರಗಳಲ್ಲಿ ಖಾಸಗಿ ವ್ಯಕ್ತಿಗಳ ಮತ್ತು ಸಂಘ ಸಂಸ್ಥೆಗಳ ಪ್ರಭಾವ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆರ್ಥಿಕ ಕ್ಷೇತ್ರದಲ್ಲಿ ತೀವ್ರ ಸ್ಪರ್ಧೆ ಅಪಾಯಕಾರಿ ಹಂತ ತಲುಪಿ ಸಾರ್ವಜನಿಕ ಹಿತಕ್ಕೆ ಧಕ್ಕೆ ತಗುಲುವಂತಾಯಿತು. ಇದನ್ನು ತಪ್ಪಿಸೋದಕ್ಕೋಸ್ಕರನೇ ಸ್ವತಂತ್ರ ನಿಯಂತ್ರಣ ಆಯೋಗಗಳನ್ನು ರಚಿಸಬೇಕಾಯಿತು. ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್. Commission is quite similar to committees except for the fact that commissions are formed by government bodies or statutory bodies. For example, when any government ministry wants to reach on a specific issue, it forms a commission. The members of the commission are either selected or nominated by the interested groups. Commissions can be permanent or temporary depending upon the purpose of such commission. The members of the commission are appointed for a fixed term. For example, Election Commission, UGC, University Grants Commission, etc. Does a government or other official body with authority to do something entrust a group of people, example Election Commission of India, which constitutional and independent body, which consists of 4 members who exercise their power to conduct the free and fair elections in India. Commissions or boards are called as executive commissions because they are completely independent of the executive and are subject to the external control of the legislature and judiciary as well as regulating important activities of the nation. These semi-legislative, quasi-functional and semi-judicial functions perform mixed functions. These are not regulated by any department or head of the government. In USA, these are called as Congress shoulders because they are directly responsible to American Congress. They are also known as autonomous islands, being outside the departmental system that is under the chief executive. For example, the US Tax Commission, the Nuclear Regulatory Commission, the National Labor Relations Council, the Civil Aviation Council, etc. They are all examples for commissions. This commission system first came into existence in America in 19th century because of some reasons. In India, commissions are not fully autonomous but in some respects functions independently, such as the Public Service Commission, UPSC. ಪ್ರಮುಖ ಲಕ್ಷಣಗಳು ಹೇಗಿರುತ್ತೆ, ಆಯೋಗಗಳ ಲಕ್ಷಣಗಳೇನು ಅಂತ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಕಮಿಷನ್ಸ್? ಆಯೋಗಗಳು ಶಾಸಕಾಂಗ ರಚಿಸಿದ ಕಾಯ್ದೆಗಳ ಪ್ರಕಾರ ಸ್ಥಾಪನೆಯಾಗಿರುತ್ತವೆ. ಶಾಸಕಾಂಗ ರಚಿಸಿದಂತಹ ಕಾಯ್ದೆಗಳ ಸ್ಥಾಪನೆಯಾಗಿರುತ್ತವೆ. ಆಯೋಗಗಳು ಮಂಡಳಿಗಳ ರೂಪದಲ್ಲಿ ಸಂಘಟನೆ ಆಗಿರುತ್ತವೆ. ಇವುಗಳು ಸಂಯುಕ್ತ ಲಕ್ಷಣವನ್ನು ಹೊಂದಿರುತ್ತವೆ. ಇವುಗಳ ಸದಸ್ಯರು ನಿರ್ದಿಷ್ಟ ಅಧಿಕಾರಾವಧಿಯನ್ನು ಹೊಂದಿರ್ತಾರೆ. ಮೊದಲನೇದಾಗಿ ಶಾಸಕಾಂಗ ರಚಿಸಿದ ಕಾಯ್ದೆಗಳ ಪ್ರಕಾರ ರಚನೆ ಆಗಿರುತ್ತವೆ ಇವು. ಎರಡನೇದಾಗಿ ಮಂಡಳಿಗಳ ರೂಪದಲ್ಲಿ ಸಂಘಟಿತಗೊಂಡಿರುತ್ತವೆ. ಮೂರನೇದಾಗಿ ಇವುಗಳು ಸಂಯುಕ್ತ ಲಕ್ಷಣವನ್ನು ಹೊಂದಿರುತ್ತವೆ. ಇವುಗಳ ಸದಸ್ಯರು ನಿರ್ದಿಷ್ಟ ಅಧಿಕಾರಾವಧಿಯನ್ನು ಹೊಂದಿರ್ತಾರೆ. ಇವುಗಳಿಗೆ ಸಂಪೂರ್ಣ ಹಣಕಾಸಿನ ಜವಾಬ್ದಾರಿ ಇರುತ್ತದೆ, ಆದರೆ ಲಾಭದ ಗುರಿ ಇರೋದಿಲ್ಲ. ಇವುಗಳು ಅರೆ ಶಾಸನೀಯ, ಅರೆ ಕಾರ್ಯಾಂಗೀಯ ಮತ್ತು ಅರೆ ನ್ಯಾಯಾಂಗೀಯ ಕಾರ್ಯಗಳು ಅಂದರೆ ಮಿಕ್ಸ್ಡ್ ಫಂಕ್ಷನ್ಸನ್ನು ಇರುತ್ತೆ, ಮಿಶ್ರಣ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಇವುಗಳು ಮುಖ್ಯ ಕಾರ್ಯನಿರ್ವಾಹಕನಿಗೆ ಜವಾಬ್ದಾರಿಯಾಗಿರುವುದಿಲ್ಲ ಹಾಗೂ ಆತನಿಗೆ ಯಾವ ವರದಿಯನ್ನು ಸಲ್ಲಿಸಬೇಕಾಗಿಲ್ಲ. ಆದ್ದರಿಂದ ಇವುಗಳನ್ನು ಸ್ವಾಯತ್ತ ದ್ವೀಪಗಳು ಅನ್ನುತ್ತಾರೆ, ಸ್ವತಂತ್ರ ದ್ವೀಪಗಳು, ಇಂಡಿಪೆಂಡೆಂಟ್ ಐಲ್ಯಾಂಡ್ಸ್ ಅಂತ ಕರೀತಾರೆ. ಕೀ ಫೀಚರ್ಸ್ ಆಫ್ ಕಮಿಷನ್ಸ್. Number 1. Commissions are established in accordance with the statutes created by the legislature. They are established in accordance with the statutes created by the legislature. Commissions are organized as boards. These have a federal characteristics. Fourth one, members have definite term of office. Fifth one, these commissions have full financial responsibility but no profit target. These are semi-legislative, semi-executive or semi-functional and semi-judicial functions that performs a mixture of functions. These are not responsible to the chief
executive and he does not need to submit any report, so that they are called as independent islands. The commissions are called as independent islands. What are the advantages of commissions? ಅನುಕೂಲಗಳು. ಇವುಗಳು ಅಧಿಕಾರಶಾಹಿಯ, ಶಾಸನೀಯ, ಕಾರ್ಯಾಂಗೀಯ ಮತ್ತು ನ್ಯಾಯಾಂಗದ ಕಾರ್ಯಭಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತವೆ. ನೌಕರಶಾಹಿಯ ಅಥವಾ ಆಡಳಿತದ ಕಾರ್ಯಭಾರನ ಕಡಿಮೆ ಮಾಡುತ್ತವೆ. ಎರಡನೇದಾಗಿ ಇವುಗಳು ಪಕ್ಷ ರಾಜಕೀಯದ ಪ್ರಭಾವದಿಂದ ಹೊರಗುಳಿದು ಕಾರ್ಯನಿರ್ವಹಿಸುತ್ತವೆ. ಉದಾಹರಣೆಗೆ ಭಾರತದಲ್ಲಿ ಚುನಾವಣಾ ಆಯೋಗ ಪಕ್ಷ ರಾಜಕೀಯದಿಂದ ದೂರ ಇರುತ್ತವೆ. ಮೂರನೇದಾಗಿ ಇದರಲ್ಲಿ ಆಡಳಿತ ಸಾಮಾನ್ಯ ವರ್ಗ ಮತ್ತು ವಿಶಿಷ್ಟ ವರ್ಗಗಳೆರಡನ್ನೂ ಸಮನ್ವಯಗೊಳಿಸುತ್ತೆ. ನಾಲ್ಕನೇದಾಗಿ ಇವುಗಳಲ್ಲಿ ರಾಜಕಾರಣಿಗಳು, ಆಡಳಿತಗಾರರು, ಶಿಕ್ಷಣ ತಜ್ಞರು ಮತ್ತು ತಂತ್ರಜ್ಞರ ಸೇವೆಯನ್ನು ಒಗ್ಗೂಡಿಸಿ ಅದರ ಪ್ರಯೋಜನವನ್ನು ಸಮಾಜಕ್ಕೆ ನೀಡಬಹುದು. ಅಡ್ವಾಂಟೇಜಸ್: These commissions reduce the bureaucratic, legislative and judicial functions. The burden of the government can be reduced. These are functions that are out of the reach of political influence, such as Election Commission in India performs non-politically. In this, the administration harmonizes both general and specific classes. In this, politicians can bring together the service of administrators, educators and technicians. ಈ ಆಯೋಗಗಳ ಅನಾನುಕೂಲಗಳೇನು ಅನ್ನೋದನ್ನು ನೋಡೋದಾದರೆ, ದೋಷಗಳು: ಕೆಲವೊಮ್ಮೆ ಬೇಜವಾಬ್ದಾರಿಯಿಂದ ಇವು ಕಾರ್ಯನಿರ್ವಹಿಸಬಹುದು. ನಂಬರ್ 1, ಇವುಗಳಲ್ಲಿ ಸರ್ಕಾರದ 3 ಅಂಗಗಳ ಅಧಿಕಾರ ಕೇಂದ್ರೀಕೃತವಾಗಿರೋದ್ರಿಂದ ಜನರ ಹಕ್ಕು ಸ್ವಾತಂತ್ರ್ಯಗಳಿಗೆ ಕೆಲವೊಮ್ಮೆ ಧಕ್ಕೆ ಉಂಟಾಗಬಹುದು. ಇವುಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದರಿಂದ ಇತರ ಇಲಾಖೆಗಳ ಜೊತೆ ಕೆಲವೊಮ್ಮೆ ಸಹಕರಿಸದೇನೂ ಇರಬಹುದು. ದುಂದುವೆಚ್ಚಕ್ಕೂ ಕಾರಣ ಆಗಬಹುದು. ರಾಷ್ಟ್ರದ ಐಕ್ಯತೆ ಮತ್ತು ಸಮನ್ವಯತೆಗೆ ಇವುಗಳಿಂದ ಧಕ್ಕೆನೂ ಆಗಬಹುದು. ಡಿಫೆಕ್ಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್: The commissions can sometimes act irresponsibly. The centralization of legislative, executive and judicial powers in commissions can jeopardize the rights and freedoms of the people. Number 3, these operate independently and do not cooperate with other departments. Sometimes commissions can be costly, expensive. Commissions may threaten the unity and coordination of the nation's governance. Thank you.